ಎಲ್ಲ ಸುದ್ದಿ ದೆಹಲಿ ಕಡೆಯದ್ದು. ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ಅದ್ಧೂರಿ ಸಂಭ್ರಮದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಇದೇ ವೇಳೆ 72 ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಒಟ್ಟು 82 ಸಚಿವರಿಗೆ ಅಥವಾ ಸಂಸದರಿಗೆ ಮಂತ್ರಿ ಆಗುವಂಥ ಅವಕಾಶ ಇರುತ್ತೆ, ಆದರೆ 72 ಜನರಿಗೆ ಮಾತ್ರ ಮಂತ್ರಿ ಮಾಡಿದ್ದಾರೆ. ಸದ್ಯ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಸಂಸದರಿಗೆ ಇಂದು ಖಾತೆಗಳನ್ನು ಕೂಡ ಹಂಚಿಕೆ ಮಾಡಲಾಗಿದೆ. ಓಕೆ, ಯಾರಿಗೆಲ್ಲ ಯಾವ್ಯಾವ ಖಾತೆ ಬನ್ನಿ ನೋಡೋಣ. ಅಮಿತ್ ಶಾ ಗೃಹ ಖಾತೆ, ಕಳೆದ ಬಾರಿ ಕೂಡ ಅಮಿತ್ ಶಾ ಅವರಿಗೆ ಗೃಹ ಖಾತೆಯನ್ನು ನೀಡಲಾಗಿತ್ತು. ರಾಜನಾಥ್ ಸಿಂಗ್ ರಕ್ಷಣಾ ಇಲಾಖೆ ಮತ್ತು ರಕ್ಷಣಾ ಖಾತೆ ಕಳೆದ ಬಾರಿ ಕೂಡ ಇತ್ತು. ಜೈಶಂಕರ್ ವಿದೇಶಾಂಗ ಸಚಿವರಾಗಿ ಕಳೆದ ಬಾರಿ ಕಾರ್ಯನಿರ್ವಹಿಸಿದ್ರು, ಯಾವುದೇ ಬದಲಾವಣೆ ಮಾಡಿಲ್ಲ. ಈ ಬಾರಿ ಕೂಡ ಜೈಶಂಕರ್ ಅವರಿಗೆ ವಿದೇಶಾಂಗ ಖಾತೆಯನ್ನು ನೀಡಲಾಗಿದೆ. ನಿತಿನ್ ಗಡ್ಕರಿ ಅವರ ಪೋರ್ಟ್ಫೋಲಿಯೋ ಬದಲಾಗತ್ತೆ ಅಂತ ಇತ್ತು, ಆದರೆ ನಿತಿನ್ ಗಡ್ಕರಿ ಸಾರಿಗೆ ಹೆದ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದಂಥ ಅಭೂತಪೂರ್ವವಾದಂತಹ ಸಾಧನೆ ಅವರಿಗೆ ಮತ್ತೊಮ್ಮೆ ಸಾರಿಗೆಯನ್ನು ನೀಡಿದೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪೆಟ್ರೋಲಿಯಂ ಖಾತೆಯನ್ನು ನೀಡಲಾಗಿದೆ. ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತೊಮ್ಮೆ ರೈಲ್ವೆ ಖಾತೆಯನ್ನು ನೀಡಲಾಗಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಇಲಾಖೆ, ನೂತನವಾಗಿ ಕ್ಯಾಬಿನೆಟ್ ಸೇರಿರುವಂತಹ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಆಗಿದ್ದಂತಹ JP ನಡ್ಡಾ ಅವರಿಗೆ ಆರೋಗ್ಯ ಇಲಾಖೆಯನ್ನು ನೀಡಲಾಗಿದೆ. ಇನ್ನು ಮನೋಹರ್ ಖಟ್ಟರ್ ಅವರಿಗೆ ವಸತಿ ಮತ್ತು ಇಂಧನ, ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್. ಇನ್ನು ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಇವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೃಷಿ ಇಲಾಖೆಯನ್ನು ನೀಡಲಾಗಿದೆ. ಕೃಷಿ ಇಲಾಖೆಗೆ ಕುಮಾರಸ್ವಾಮಿ ಕೂಡ ಟವಲ್ ಹಾಕಿದರು, ಆದರೆ ಇದೀಗ ಕೃಷಿ ಇಲಾಖೆಗಿಂತಲೂ ಒಂದು ರೀತಿಯಲ್ಲಿ ದೊಡ್ಡ ಖಾತೆಯನ್ನು ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದೆ. ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಕೂಡ ಬಂದರು ಖಾತೆಯನ್ನು ನೀಡಲಾಗಿದೆ. ಇನ್ನು ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರಿಗೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಖಾತೆಯನ್ನು ನೀಡಲಾಗಿದೆ. ಇವರ ಪಾರ್ಟಿ 5 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಇನ್ನು ಗಿರಿರಾಜ್ ಸಿಂಗ್ ಜವಳಿ ಖಾತೆ, ಕಿರಣ್ ರಿಜಿಜು ಕಾನೂನು ಮತ್ತು ಸಂಸದೀಯ ಖಾತೆ, ಜಿತನ್ ರಾಮ್ ಮಾಂಜಿ ಇವರು ಕೇವಲ 1 ಕ್ಷೇತ್ರ ಗೆದ್ದಿದ್ದರು. ಆಮೇಲೆ ಇವರಿಗೆ ಕ್ಯಾಬಿನೆಟ್ ಸ್ಥಾನಮಾನ, ಇವರು ಬಿಹಾರದ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ದಲಿತ ಅಂತ ಮಾತ್ರ ಅಲ್ಲ, ಮಹಾದಲಿತ ಕ್ಯಾಟಗರಿಗೆ ಬರ್ತಾರವರು. ಹಾಗಾಗಿ ಜಿತನ್ ರಾಮ್ ಮಾಂಜಿ ಅವರಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯನ್ನು ಕೂಡ ನೀಡಲಾಗಿದೆ. ಇವರೆಲ್ಲರೂ ಕೂಡ ಭಾಳ ಪ್ರಮುಖವಾಗಿ ಕಂಡುಬರುವಂಥ ನಾಯಕರುಗಳು, ಅಂದರೆ ಸಚಿವರುಗಳು.